G7 ಜ್ಯುವೆಲ್ಲರ್ಸ್ಗೆ ಸುಸ್ವಾಗತ. ನನಗೆ ಸ್ವಲ್ಪ ಆರ್ಡರ್ಸ್ ಬಂದಿವೆ, ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡಿ. ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ಲಾಂಗ್ ಹಾರ ಆರ್ಡರ್ ಬಂದಿದೆ, ಮತ್ತೆ ಅದಕ್ಕೆ ಕಸ್ಟಮರ್ ಸೆಲೆಕ್ಟ್ ಮಾಡಿ ಸ್ಟಡ್ ಒಂದು ಆರ್ಡರ್ ಮಾಡಿದ್ದಾರೆ, ಮತ್ತೆ ಬ್ರೇಸ್ಲೈಟ್ ಒಂದು ಆರ್ಡರ್ ಇದೆ, ಮತ್ತೆ ಬಂದು ಕರಿಮಣಿ ಸರ ಒಂದು ಆರ್ಡರ್ ಇದೆ. ಕರಿಮಣಿ ಸರ ಬಂದು ತೂಕ ಬಂದು ಈಗಲೇ ಹೇಳ್ಬಿಡ್ತೀನಿ ಎಲ್ಲಾನು 5 ಗ್ರಾಮ್ ಆಗಿದೆ. ಮತ್ತೆ ಬಂದು ಸಣ್ಣದು ಹೆಣ್ಣು ಮಕ್ಕಳಿಗೆ ಮತ್ತೆ ಚೈನ್ ಒಂದು ಇದು ಚೈನ್ ಬಂದು 18 ಇಂಚ್ ಇರುತ್ತೆ. ತೂಕ ಬಂದು ಹಾರ ತೂಕ ಬಂದು 50 ಗ್ರಾಮ್ ಹೇಳಿದ್ರೆ ಕಸ್ಟಮರ್ 50 ಗ್ರಾಮ್ ಆಗಿದೆ. ಆಗಿದ್ರು ನಾವು 1 ಗ್ರಾಮ್ 2 ಗ್ರಾಮ್ ಡಿಫ್ರೆನ್ಸ್ ಆಗಿರೋದು ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿದೆ ಹಾರ. ಕಲರ್ ಆಗಿರ್ಬೋದು, ಕಾರ್ವಿಂಗ್ ವರ್ಕ್ ಆಗಿರ್ಬೋದು, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ತೂಕ ಜಾಸ್ತಿ ಇರೋದ್ರಿಂದ ಏನಾಯ್ತಂದ್ರೆ ಇದು ಹಾಕೊಂಡ್ರೆ ಒಳ್ಳೆ ಫೀಲ್ ಬರುತ್ತೆ ಇದು. ಮತ್ತೆ ಇದು ಏನಂದ್ರೆ ಹಿಂದ್ಗಡೆ ಈ ತರ ಸರ್ಡ್ ಅಂತೀವಿ ನಾವು, ಅದ್ರಲ್ಲಿ ಪೌಂಡ್ಸ್ ಇರೋದು ಇದು. ಹಂಗಾಗಿ ಶೇಪ್ ಏನಂದ್ರೆ ಇದು ಕೂತ್ಕೊಳ್ಳುವಾಗ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು. ಯಾಕಂದ್ರೆ ತೂಕ ಜಾಸ್ತಿ ಇದ್ರೆ ಈ ತರ ಎಲ್ಲ ಮಾಡ್ಲಿಕ್ಕೆ ಆಗೋದು. ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ನಾನು ತೋರಿಸ್ತೀನಿ ನಿಮಗೆ. ಮತ್ತೆ ಏನ್ ತೋರಿಸೋದು, ಮತ್ತೆ ನೀವು ಲಕ್ಷ್ಮಿ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ. ಮತ್ತೆ ಇದು ಹಿಂದ್ಗಡೆ ಏನಂದ್ರೆ ನಾವು ಸರ್ಡ್ ಅಂತೀವಿ, ಆ ತರ ಸರ್ಡಲ್ಲಿ ಮಾಡಿರೋದು ಇದು. ಕೆಲಸಗಾರರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈ ತರ ಸರ್ಡ್ ಹಾಕೋದ್ರಿಂದ ಏನಂದ್ರೆ ನಿಮಗೆ ಬಾಳ್ಕೆ ಚೆನ್ನಾಗಿರುತ್ತೆ, ಬೆಂಡ್ ಆಗಲ್ಲ ಅಷ್ಟು ಬೇಗ. ಒಂಥರ ಸ್ಟಿಫ್ ಆಗಿ ಕೂತ್ಕೊಳ್ಳುತ್ತೆ ಹಾರ. ಮತ್ತೆ ಇದೇನಂದ್ರೆ ಶೇಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಶೇಪ್. ಇದು ಯು ಶೇಪ್ ಅಲ್ಲಿ ಮಾಡಿರೋದು ಇದು ಹಾರನ. ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಇದು ಕಸ್ಟಮರ್ ಒಂದು ಪಿಂಟ್ರೆಸ್ಟ್ ಆಪ್ ಅಲ್ಲಿ ನೋಡಿ ಡಿಸೈನ್ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ, ಈ ತರ ಮಾಡ್ಕೊಡಿ ಮಂಜು ಅಂತ ಹೇಳಿ. ಅವ್ರು ಹೇಳಿದ್ರು 45ರಿಂದ 50 ಗ್ರಾಮ್ ಆದ್ರೂ ಪರವಾಗಿಲ್ಲ ಅಂತ. ಹಾಗಿದ್ರೆ ಒಂದು 50 ಗ್ರಾಮ್ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಸ್ಟಡ್ ಇದೆಲ್ಲ ಸೇರಿ 56 ಗ್ರಾಮ್ ಆಗಿದೆ ಅಂದ್ರೆ 1 ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ ಅಷ್ಟೇ. ಕಸ್ಟಮರ್ ಇದಕ್ಕೆ ಅವರೇ ಸೆಲೆಕ್ಟ್ ಮಾಡಿದ್ದಾರೆ ಡಿಸೈನ್ ಇದನ್ನ ಸ್ಟಡ್ನ. ಇದು ಪಿಕಾಕ್ ಬಂದು ಮತ್ತೆ ಲಕ್ಷ್ಮಿ ಬಂದಿದೆ, ಇದಕ್ಕೆ ಸಿಮಿಲರ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ಕಸ್ಟಮರ್ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಉದ್ದ ಬಂದು 19 ಇಂಚ್ ಉದ್ದ ಇದೆ ಇದು. ಇದೊಂದಾಯ್ತು. ಮಾಂಗಲ್ಯ ಚೈನ್ ಒಂದು ಹೇಳಿದ್ದಾರೆ, ಮಾಂಗಲ್ಯ ಚೈನ್ ಒಂದು, ಬ್ರೇಸ್ಲೈಟ್ ಒಂದು, ಮತ್ತೆ ಸ್ಟಡ್ ಹೇಳಿದ್ದಾರೆ ಇನ್ನೂ ಒಂದು, ಮತ್ತೆ ಕಪಲ್ ರಿಂಗ್ಸ್ ಹೇಳಿದ್ದಾರೆ. ಅದು ಇನ್ನೂ ಆಗಿಲ್ಲ, ಅದು ರೆಡಿ ಆದ್ಮೇಲೆ ನಿಮಗೆ ಮಾಡ್ತೀನಿ ಆದ್ರೆ ಅದನ್ನ. ಇದು ತೂಕ ಬಂದು ಮಾಂಗಲ್ಯ ಚೈನ್ ಬಂದು ಕಸ್ಟಮರ್ 40 ಗ್ರಾಮ್ ಅನ್ಕೊಂಡ್ರು ಫಸ್ಟ್ ಅಲ್ಲಿ. ಮತ್ತೆ ಬರ್ತಾ 45 ಗ್ರಾಮ್ಗೆ ಹೋದ್ರು, 50 ಆದ್ರೂ ಮಾಡಿಸ್ತಿದ್ರು. ಏನಂದ್ರೆ ಅವ್ರು ಹೇಳಿದ್ದು ಎಷ್ಟು ಗ್ರಾಮಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ನಾನು ಹೇಳಿದೆ ಒಂದು 40ರಿಂದ 45 ಗ್ರಾಮ್ ಮಾಡಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಇದು ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್. ಇದು ಬಲ್ಪು ಬಟಾಣಿ ಡಿಸೈನ್ ಅಂತೇಳಿ ನಾವು. ಮತ್ತೆ ಬಂದು ಕರಿಮಣಿ ಸರ ಒಬ್ರು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇದರ ತೂಕ ಬಂದು 5 ಗ್ರಾಮ್ ಸಮಥಿಂಗ್ ಆಗಿದೆ. ಇದು ಸಿಂಗಲ್ ಲೈನು. ಇದು 916 ಮಾಡಿದ್ರು. ಈ ತರ ಏನಾದ್ರು ಬೇಕಿದ್ರೆ ಕೂಡ ಆರ್ಡರ್ ಮಾಡಿ, ಚೆನ್ನಾಗಿರುತ್ತೆ, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ. ದೊಡ್ಡದು ಮಂಗಲ ಚೈನ್ ಹಾಕೊಳ್ಳೋದು ಈ ತರ ಸಿಂಪಲ್ ಆಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಚಿಕ್ಕಬಳ್ಳಾಪುರದಿಂದ ಕಸ್ಟಮರ್ ಲಾಸ್ಟ್ ಟೈಮ್ ಅವ್ರು ಹಾರ ಎಲ್ಲ ಮಾಡಿದ್ರು. ಅವರು ಇದನ್ನ ಆರ್ಡರ್ ಕೊಟ್ಟಿದ್ರೆ ನನ್ಗೆ ಅವತ್ತು ರೆಡಿ ಆಗಿರ್ಲಿಲ್ಲ, ಇವತ್ತು ರೆಡಿ ಆಗಿದೆ. ಇದು ಏನಂದ್ರೆ 18 ಇಂಚು ಉದ್ದ ಇದೆ ಚೈನ್ ಇದು. ಇದು ತೂಕ ಬಂದು 12 ಗ್ರಾಮ್ ಇದೆ. ನಿಮ್ಗೆ 10 ಗ್ರಾಮ್ ಇಂದನೂ ಮಾಡಿಸ್ಕೋಬಹುದು. ಇಲ್ಲ ಬಜೆಟ್ ಇದೆ ಅಂದ್ರೆ ಒಂದು 12 ಗ್ರಾಮ್ ಅಲ್ಲಿ ಮಾಡಿಸಿ ಚೆನ್ನಾಗೇ ಇರುತ್ತೆ. ಇದು ಅವ್ರ ಮಗಳಿಗೆ ಅಂತೇಳಿ ಇವ್ರು ಮಾಡ್ತಿದ್ದಾರೆ. ಬೇಕಾದ್ರೆ ಅವ್ರ ತಾಯಿಯವರು ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಇದು ಯಾರು ಹಾಕೊಂಡ್ರು ಚೆನ್ನಾಗೇ ಇರುತ್ತೆ. ಇದೊಂದಾಯ್ತು. ಮತ್ತೆ ಬ್ರೇಸ್ಲೈಟ್ ಹೇಳಿದ್ದಾರೆ ಕಸ್ಟಮರು. ಇದು ಹಾರ ಹೇಳಿದಾರಲ್ಲ ಕಸ್ಟಮರು ಮೇಡಮ್ ಅವರು. ಇವತ್ತೆಲ್ಲ ಮದುವೆ ಐಟಮ್ ಇವ್ರೆ, ನಾನು ಎಲ್ಲಾನು ಇನ್ನ ಕೆಲವು ರೆಡಿ ಆಗೋದಿದೆ. ಮತ್ತೆ ಇದು ಬ್ರೇಸ್ಲೈಟ್ ಬಂದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು. ಮತ್ತೆ ಬಂದು ಇದಕ್ಕೆ ಕಪಲ್ ರಿಂಗ್ಸ್ ಕೂಡ ಹೇಳಿದ್ದಾರೆ, ಎಂಗೇಜ್ಮೆಂಟ್ ರಿಂಗ್ಸ್. ಅದು ಇನ್ನ ರೆಡಿ ಆಗಿಲ್ಲ, ಅದು ಆದ್ರೆ ನಾಳೆ ರೆಡಿ ಆಗೋಗುತ್ತೆ. ಅದಾದ್ಮೇಲೆ ಆದ್ರೆ ಅದೊಂದು ವಿಡಿಯೋ ಕಟ್ತೀನಿ, ಇಲ್ಲಾಂದ್ರೆ ಫೋಟೋ ತೆಗಿತೀನಿ ಅಷ್ಟೇ. ಇದು ಚೈನ್ ಬಂದು ಬ್ರೇಸ್ಲೈಟ್ ಬಂದು ಇದು 20 ಗ್ರಾಮ್ ಇದೆ. ಬೇಕಾದ್ರೆ ಕಡಿಮೆ ತೂಕದಲ್ಲಿ ಕೂಡ ಮಾಡಿಸ್ಕೋಬಹುದು, ಚೆನ್ನಾಗಿರುತ್ತೆ. ನೀವು ಒಂದು 30 ಗ್ರಾಮ್ ಆ ತರ ಇಡೋಣಂಗಿದ್ರೆ ಒಂದು ಕಡ ಮಾಡಿಸ್ಕೋಬಹುದು, ಚೆನ್ನಾಗಿರುತ್ತೆ. ಬ್ರೇಸ್ಲೈಟ್ಗಿಂತ ಕಡ ಚೆನ್ನಾಗಿರುತ್ತೆ, ಫುಲ್ಲು ಸ್ಟ್ರಾಂಗ್ ಆಗಿರುತ್ತೆ, ರಿಚ್ ಆಗಿ ಕಾಣುತ್ತೆ, ಮಾಸ್ ಲುಕ್ ಅಲ್ಲಿ ಚೆನ್ನಾಗಿರುತ್ತೆ. ಅಂದ್ರೆ ಕೆಲವರು ಇಷ್ಟಪಡಲ್ಲ ಕಡ ಹಾಕೊಳ್ಳಿಕ್ಕೆ. ಮತ್ತೆ ಬಂದು ತುಮಕೂರಿಂದ ಮೇಡಮ್ ಒಬ್ರು ಆರ್ಡರ್ ಮಾಡಿದ್ದಾರೆ, ನೇತ್ರ ಮೇಡಮ್ ಅಂತ. ಇವರು ಕೂಡ ಹಳೆ ಕಸ್ಟಮರ್. ಇವರು ಬಂದು ಒಂದು 10 ಗ್ರಾಮಲ್ಲಿ ಹೇಳಿದ್ರು. ಇದು 8ರಿಂದ 10 ಗ್ರಾಮಲ್ಲಿ ಮಾಡಿ, 8 ಗ್ರಾಮ ಏನೋ ಹೇಳಿದ್ರು, 8 10 ಹೇಳಿದ್ರು. ಶಾಂಪಲ್ ಡಿಸೈನ್ ಕೊಟ್ಟಿದ್ರು, ಅದೇ ತರ ಮಾಡಿ ಅಂತ, ಅದೇ ತರ ಮಾಡಿದೀವಿ. ಇದು ಬಂದು ಸೈಜ್ ಬಂದು 2.4 ಏನೋ ಇದೆ, 2.4 2.8 ಹೇಳಿದ್ರು, ಅಷ್ಟೇ ಆಗಿದೆ. ಇದೊಂದಾಯ್ತು.
ಚೈತ್ರಾ ಮೇಡಮ್ ಅಂತ ಹೇಳ್ಬಿಟ್ಟು ಅವರೊಂದು ಆರ್ಡರ್ ಮಾಡಿದ್ದಾರೆ ಇದೊಂದು. ಮತ್ತೆ ಇದು ಬಟನ್ ವಾಲ್ ಅಂತ, ಇದು ಓಲ್ಡ್ ಪ್ಯಾಟ್ರನ್ ಸ್ವಲ್ಪ, ಆದ್ರೂ ಚೆನ್ನಾಗಿರುತ್ತೆ. ಇವ್ರು ಏನಂದ್ರೆ ಸಿ ಕಟಿಂಗ್ ಅಲ್ಲೇ ಡಿಸೈನ್ ಇರಬೇಕು ಅಂತ ಹೇಳಿದ್ರು. ಹಂಗಾಗಿ ಇದೇನಂದ್ರೆ ರೆಡಿ ಸಿಗ್ತವೆ ಇವ್ರು, ಸ್ಟಾಕ್ ಏನು ನಾವು ಮಾಡ್ಸೋಂಗಿಲ್ಲ. ಇದೇನೇನ್ರಿ ಎಲ್ಲಾನು ರೆಡಿ ಸಿಗ್ತವೆ. ಇದು ರೆಡಿ ಅಂಗಡಿಗಳೇ ರೆಡಿ ಸಿಗ್ತವೆ. ಒಂದೊಂದ್ಸಲಿ ಸ್ಟಾಕ್ ಆಗಿದ್ರೆ ಒಂದು ನೆಕ್ಸ್ಟ್ ವೀಕ್ ಹಂಗೆ ಕೊಡೋಕ್ಕಾಗುತ್ತೆ ಅಷ್ಟೇ. ಇದು ಅಷ್ಟೇ, ಒಂದು ವಾರದಲ್ಲಿ ಡೆಲಿವರಿ ಕೊಡಬಹುದು. ಇದು 2 ಜೊತೆ ತಂದಿದ್ದೀನಿ, ಯಾಕಂದ್ರೆ ಇದೆ ನನಗೆ ಇದೊಂದು ಇಷ್ಟ ಆಯ್ತು. ಇದು ಯಾರು ತಗೊಳ್ಳೋಕೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತಂದಿದ್ದೀನಿ. ಬೇಕಾಗಿದ್ರೆ ಹೇಳಿ, ಇದನ್ನು ಕೊಡೋಣ. ಲಾಸ್ಟ್ ಟೈಮ್ ಒಂದು 2 ಮಾಂಗಲ್ಯ ಚೈನ್ ಆರ್ಡರ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವರು ಮದುವೆದು ತಾಳಿ ಇದು ಸ್ವಲ್ಪ ಲೇಟಾಗಿ ಮಾಡಿ ಅಂತೇಳಿ, ಯಾಕಂದ್ರೆ ಮದುವೆ ಇನ್ನೂ ಟೈಮ್ ಇದೆ, ಮುಂಚೆ ಮಾಡಿಸೋದು ಬೇಡ ಅನ್ನೋ ಉದ್ದೇಶದಿಂದ. ಹಂಗಾಗಿ ಇದೊಂದು ರೆಡಿ ಆಗಿದೆ. ಇದೊಂದು ಬೊಟ್ಟು ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು ಫಿನಿಶಿಂಗ್ ಎಲ್ಲ ಬಫಿಂಗ್ ಹಾಕಿರೋದ್ರಿಂದ ಚೆನ್ನಾಗಿ ಕಾಣ್ತಿದೆ. ಇದ್ರ ತೂಕ ಬಂದು 5.5 ಗ್ರಾಮ್ ಇದೆ. ನನ್ನ ಪ್ರಕಾರ ಇದೊಂದು 8 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ, 8ರಿಂದ 10 ಗ್ರಾಮಲ್ಲಿ ಚೆನ್ನಾಗಿರುತ್ತೆ ತಾಳಿ. ಸ್ಟಡ್ಡು ಒಂದು ಆರ್ಡರ್ ಹೇಳಿದ್ದಾರೆ, ಒಂದು 4-5 ಜನ, ಅದಕ್ಕೆ ಇದನ್ನು ತೋರಿಸಿದ್ದೀನಿ. ಈ ಥರ ಏನಾದರೂ ಬೇಕಿದ್ರೆ ಆರ್ಡರ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಇನ್ನೂ ಇದ್ದಾವೆ, ಎಷ್ಟು ಹಾಕಿದಾವೆ, ಇನ್ನೂ ಒಂದು 10 ಜೊತೆವರೆಗೆ ಇದ್ದಾವೆ. ಅರ್ಚಿತಾ ಮೇಡಮ್ ಅಂತ ಹೇಳ್ಬಿಟ್ಟು ನಮ್ಮೂರವರು, ಚಿಂತಾಮಣವರು. ಸಾಮಾನ್ಯವಾಗಿ ನಾನು ಇದ್ರ ಬೆಳ್ಳಿ ಮಾಡೋ ಜುಮ್ಕ ಒಪ್ಕೊಳ್ಳೋಕ್ಕೆ ಹೋಗಲ್ಲ. ಇವ್ರು ಏನಂದ್ರೆ ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡಿ ಇಲ್ಲ ಸರ್ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ, ನಾವು ಮಾಡ್ಕೊಳ್ಳೇಬೇಕು ಅಂತ ಅಂದಾಗ ಸರಿ ಅಂತೇಳಿ ನಾನು ಕೆಲಸಗಾರನ ಕೇಳ್ಬಿಟ್ಟು ಸರಿ ಫೈನಲ್ ಆಗಿ ಇದನ್ನು ಮಾಡ್ಕೊಳ್ಳಿಕ್ಕೆ ಕೆಲಸಗಾರನ ಒಪ್ಪಿಸಿ ಏನೋ ಮಾಡಿದ್ದೀನಿ. ಫಿನಿಶಿಂಗ್ ಏನೋ ಚೆನ್ನಾಗೇ ಬಂದಿದೆ. ಆದರೆ ನನಗೇನಂದ್ರೆ ತುಂಬ ರಿಸ್ಕ್ ಆಗಿರೋ ಕೆಲಸ. ಇವರು ಆರ್ಡರ್ ಮಾಡಿ ಸುಮಾರು ಇವರು ಆರ್ಡರ್ ಮಾಡಿ ಒಂದು ತಿಂಗಳಾಗೋಯ್ತು ಏನೋ ಹತ್ರ. ತುಂಬ ರಿಸ್ಕ್ ಬಿದ್ದು ಮಾಡಿದ್ದಾರೆ ಕೆಲಸಗಾರರು. ಇದು ಆರ್ಡರ್ ಮಾಡಿದ್ರೆ ಮಾತ್ರ ನೀವು ಪರ್ಸೆಂಟೇಜ್ ಜಾಸ್ತಿ ಕೊಡಬೇಕಾಗುತ್ತೆ, ಮುತ್ತೇಂದು ದುಡ್ಡು ಕೂಡ ಕೊಡಬೇಕಾಗುತ್ತೆ, ಕಲ್ಲಿನ ದುಡ್ಡು ಕೊಡಬೇಕಾಗುತ್ತೆ. ಯಾಕಂದ್ರೆ ಇದೆಲ್ಲ ಒರಿಜಿನಲ್ ಪರ್ಲ್ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಚೆನ್ನಾಗೇ ಇರುತ್ತೆ, ಆದ್ರೆ ತೂಕ ಸ್ವಲ್ಪ ಬಜರಿಯಾಗಿ ಬಂದಿದೆ. 15 ಗ್ರಾಮ್ ಇದೆ ತೂಕ ಇದೆ. ಚಿಕ್ಕಬಳ್ಳಾಪುರದಿಂದ ಮೇಡಮ್ ಅವರು ಲಾಸ್ಟ್ ಟೈಮ್ ಹಾರ ಮಾಡಿಸಿದ್ರು ಅಂತ ಹೇಳಿದ್ನಲ್ಲ, ಅವರೇ ನೆಕ್ಲೆಸ್ ಕೂಡ ಹೇಳಿದ್ರು. ಆವತ್ತು ನೆಕ್ಲೆಸ್ ರೆಡಿ ಆಗಿಲ್ಲ, ಇವತ್ತು ರೆಡಿ ಆಗಿದೆ. ಇವರು ಶಾಂಪಲ್ ಡಿಸೈನ್ ಕೊಟ್ಟಿದ್ರು, ಇದೇ ತರ ಮಾಡು ಅಂತ ಹೇಳ್ಬಿಟ್ಟು ಅದೇ ತರ ಮಾಡಿದ್ವಿ. ಇದು ಕೂಡ ಚೆನ್ನಾಗಿದೆ ಡಿಸೈನ್. ನಿಮ್ಗೆ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಈ ವಾಚ್ ಅನ್ನ ನಾನು G7 ಜ್ಯುವೆಲರ್ಸ್ ನಲ್ಲಿ ಮಾಡಿಸ್ಕೊಂಡಿದ್ದೀನಿ. ಇದರ ತೂಕ 15 ಗ್ರಾಮ್. ಈ ವಾಚ್ ಅನ್ನ ನಾನು G7 ಜ್ಯುವೆಲರ್ಸ್ ನಲ್ಲಿ ಮಾಡಿಸ್ಕೊಂಡಿದ್ದೀನಿ. ಈ ವಾಚ್ ನನ್ನ ನಾನೇ ಸೆಲೆಕ್ಟ್ ಮಾಡಿದ್ದು, ನನಗೆ ತುಂಬಾ ಇಷ್ಟ ಆಯ್ತು ಡಿಸೈನ್. ಮತ್ತೆ ಪ್ರಿಯಾ ಮೇಡಮ್ ಅಂತ ಹೇಳ್ಬಿಟ್ಟು ಬನಶಂಕರಿಯಿಂದ ಮೇಡಮ್ ಒಬ್ರು ಆರ್ಡರ್ ಮಾಡಿದ್ದಾರೆ. ಇವ್ರು ಆರ್ಡರ್ ಮಾಡಿ ಸುಮಾರು 1 ತಿಂಗಳಾಗೋಯ್ತು ಏನೋ ಹತ್ರ. ಇವರು ಚಿನ್ನದ್ರಲ್ಲಿ ನಮ್ಗೆ ವಾಚ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಇವರು ಸುಮಾರು ಅಂದ್ರೆ ಒಂದು 50ರಿಂದ 100 ಡಿಸೈನ್ ಹುಡುಕಿರ್ತಾರೆ ಏನೋ. ಮೇಡಮ್ ಅವರು ಯಾವಾಗ್ಲೂ ಕನ್ಫ್ಯೂಸ್ ಆಗಲ್ಲ. ಈ ಸಲ ಯಾಕೋ ತುಂಬಾ ಕನ್ಫ್ಯೂಸ್ ಅಲ್ಲಿ ಈ ವಾಚಿನ ಸೆಲೆಕ್ಟ್ ಮಾಡಿದ್ರು. ಏನೇನೋ ಡಿಸೈನ್ ಸೆಲೆಕ್ಟ್ ಮಾಡಿ ಫೈನಲ್ ಆಗಿ ಇದಿರ್ಲಿ ಅಂತ ಹೇಳಿದ್ರು. ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನ ಹೇಳಿದ್ದಾರೆ. ಇದು ಕಸ್ಟಮರ್ ಡೈಲಿ ತಂದು ಕೊಟ್ಟಿದ್ರು ನಮ್ಗೆ. ಇದೊಂದಿದೆ, ಮತ್ತೆ ಇನ್ನೊಂದು ಬೇರೆ ಮೇಡಮ್ ಚೈತ್ರಾ ಮೇಡಮ್ ಅಂತ ಹೇಳ್ಬಿಟ್ಟು ನಾಗರಬಾವಿಯಿಂದ ಆ ಮೇಡಮ್ ಒಬ್ರು ಆರ್ಡರ್ ಮಾಡಿದ್ದಾರೆ. ಇದು ಕೂಡ ವಾಚ್ ಚೆನ್ನಾಗಿದೆ. ಇದು ಅಷ್ಟೇ ಕಸ್ಟಮರೇ ಸೆಲೆಕ್ಟ್ ಮಾಡಿದ್ದು, ಅದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಯಾವುದು ಮಾಡೇ ಇಲ್ಲ. ನೋಡ್ಬೋದು ಚೆನ್ನಾಗಿದೆ. ತೂಕ ಒಂದು 15 ಗ್ರಾಮ್ ಮಾಡಿದೀವಿ, ಚೆನ್ನಾಗಿದೆ. ಒಟ್ಟಿನಲ್ಲಿ ಡಿಸೆಂಟ್ ಆಗಿದೆ, ಡೈಲಿ ಯೂಸ್ಗೆ ಚೆನ್ನಾಗಿದೆ. ನಿಮ್ ಸ್ಟೈಲ್ಗೆ ಒಂದು ಪ್ರೀಮಿಯಂ ಜ್ಯುವೆಲರ್ಸ್ಗೆ ಆರ್ಡರ್ ಮಾಡಿ. ಆದ್ರೆ ಈ ವಾಚು ಇದನ್ನು G7 ಮೆಟೀರಿಯಲ್ ನಿಂದ ತಯಾರಿಸಲಾಗಿದೆ ಮತ್ತು ಇದು ಕೇವಲ 13 ಗ್ರಾಮ್ ತೂಕವಿದೆ. ಕಾರ್ಡ್ ಬಾಕ್ಸ್ ಎಲ್ಲ ಸಿಗುತ್ತೆ. ಇಲ್ಲ ಬೆಂಗಳೂರು ಕೊಡ್ತೀನಿ, ನೋಡ್ತೀನಿ, ಎಲ್ಲ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಮುಖದ ಮೇಲೆ ಬಿಸಾಕಿ ಒಂದು ಅದಕ್ಕೆ ಬಂದು ಓಕೆ. ಸಂಡಸ್ 41 mm रोलेक्स है। वही लिया ना आपसे। अभी मेरा भैया बोल रहा है बेचने के लिए। ठीक है ओके।
ಬಜೆಟ್ ಹೀರೋಯಿನ್. ಸಾಕು. ಚೆನ್ನಾಗಿದೆ. ನೀವು ಶೇರ್ ಮಾಡಿ. ಇಲ್ಲ ಮಾಡ್ತೀವಿ.